ಪ್ರತಿಯೊಂದು ತಪ್ಪಿಗೂ ಶಿಕ್ಷೆ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ಆ ತಪ್ಪು ಎಷ್ಟು ಗಾತ್ರದ್ದು ಪ್ರಮಾಣದ್ದು ಅನ್ನೋದನ್ನು ಆಧರಿಸಿ ಅದಕ್ಕೆ ಒಂದು ಶಿಕ್ಷೆ ಪ್ರಮಾಣ ಅಂತೂ ಇದ್ದೇ ಇರುತ್ತೆ. ಆದರೆ ರೇಣುಕಾಸ್ವಾಮಿ ಮಾಡಿರೋದು ಕೂಡ ಅಕ್ಷಮ್ಯ ಅಪರಾಧ, ಅವ್ರಿಗೂ ಶಿಕ್ಷೆ ಆಗಲೇಬೇಕಿತ್ತು. ಆದರೆ ಸಾವೇ ಅದಕ್ಕೆ ಪರಿಹಾರನ ಅಂತಕ್ಕಂಥದ್ದು ಇಲ್ಲ ಸರ್. ಯಾವುದೇ ಪ್ರಕರಣಕ್ಕೂ ಯಾವುದೇ ಘಟನೆಗೂ ಸಾವು ಪರಿಹಾರ ಅಲ್ಲವೇ ಅಲ್ಲ. ನಮ್ಮ ತಾಳ್ಮೆ ನಮ್ಮನ್ನು ಆ ರೀತಿಯ ಕೃತ್ಯನ ಎಸಗೋದಕ್ಕೆ ಪ್ರೇರೇಪಿಸುತ್ತೆ. ಕೃತ್ಯ ದರ್ಶನ್ ಸರ್ ಮಾಡಿದ್ದಾರಾ ಇಲ್ವೋ ಅನ್ನೋದನ್ನು ಪೊಲೀಸ್ನವ್ರು ತೀರ್ಮಾನ ಮಾಡ್ತಾರೆ, ಕೋರ್ಟ್ ತೀರ್ಮಾನ ಮಾಡುತ್ತೆ. ಸರ್, ಕೃತ್ಯದ ಬಗ್ಗೆ ಬಿಟ್ಬಿಡೋಣ ನಾವೀಗ. ನೀವು ಅಣ್ಣವ್ರ ಕಾಲದಿಂದ ಅಣ್ಣವ್ರನ್ನ ನೋಡಿದ್ದೀರಾ, ಶಂಕರಣ್ಣ ಅವ್ರನ್ನ ನೋಡಿದ್ದೀರಾ, ಅನಂತ್ ನಾಗ್ ಅವ್ರನ್ನ ನೋಡಿದ್ದೀರಾ, ಅಂಬರೀಷ್ ಅಣ್ಣವ್ರನ್ನ ನೋಡಿದ್ದೀರಾ, ವಿಷ್ಣು ಸರ್ನ ನೋಡಿದ್ದೀರಾ, ತುಂಬ ಹತ್ತಿರದಿಂದ ನೋಡಿ, ಟೈಗರ್ ಪ್ರಭಾಕರ್ ಅವರನ್ನು ನೋಡಿದ್ದೀರಾ. ಎಲ್ಲನೂ ನೋಡಿಕೊಂಡು ಅವರೊಟ್ಟಿಗೆ ಒಡನಾಟ ಇದ್ದಂಥವ್ರು, ಅವ್ರ ಜೊತೆ ಆ್ಯಕ್ಟ್ ಮಾಡಿದಂಥವ್ರು, ಅವ್ರ ಸಿನಿಮಾಗಳಲ್ಲಿ ಕೆಲಸ ಮಾಡಿದಂಥವ್ರು, ಅವರೆಲ್ಲ ಸಮಾಜಕ್ಕೆ ಏನು ಬಿಟ್ಕೊಟ್ಟಿದ್ರು ಸರ್? ಮಾಧ್ಯಮಕ್ಕಿಂತ ಪವರ್ಫುಲ್ ಮಾಧ್ಯಮ ಅಂತಕ್ಕಂಥದ್ದು ಸಿನಿಮಾ ಸರ್. ಸಿನಿಮಾದಿಂದ ಸಾಕಷ್ಟು ಜನ ಬದಲಾವಣೆಗಳಾಗಿದ್ದಾರೆ. ಬಂಗಾರದ ಮನುಷ್ಯ ಬಂದಾಗ ಸಿಟಿಗಳನ್ನು ಬಿಟ್ಟು ಹಳ್ಳಿಗಳು ಸೇರಿಕೊಂಡು ಮತ್ತೆ ಕೃಷಿ ಆರಂಭಿಸಿದ್ದಾರೆ. ಒಂದು 55 ಸಿನಿಮಾಗಳನ್ನು ಮಾಡಿರ್ತಕ್ಕಂಥ ಒಬ್ಬ ದೊಡ್ಡ ನಟ ಈ ಥರದೊಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಅವ್ರ ಹೆಸರು ತಳ್ಕಾಕೊಂಡಿದೆ, ಅವರು ಆ ಪರಪ್ಪನ ಅಗ್ರಹಾರವರೆಗೂ ಹೋಗ್ತಾರೆ ಅಂತಂದಾಗ ಸಮಾಜಕ್ಕೆ ಏನು ಮೆಸೇಜ್ ಹೋಗ್ತಿದೆ ಅಂತಕ್ಕಂಥದ್ದು? ಸರ್, ಕೆಟ್ಟ ಗಳಿಗೆಯಲ್ಲಿ ನಡೆದು ಹೋದ ಘಟನೆಯ ಬಗ್ಗೆ ನಾವು ಅಷ್ಟೊಂದೆಲ್ಲ ಪೋಸ್ಟ್ ಮಾರ್ಟಮ್ ಮಾಡೋದು ತಪ್ಪಾಗುತ್ತೆ ಅನ್ನೋದಕ್ಕೆ ಅದು ತಪ್ಪು ಅಂತ ನಾವು ಅಂದ್ಕೋಬೇಕಾಗತ್ತೆ. ದರ್ಶನ್ ಅವರಿಗೆ ಆ ಸಂದರ್ಭದಲ್ಲಿ ಏನಾಗಿತ್ತು ಯಾರಿಗೂ ಗೊತ್ತಿಲ್ಲ. ಕೊಲೆ ನಡೆದ ಸಮಯದಲ್ಲಿ ಅವರು ಇದ್ರೋ ಇಲ್ವೋ ಪೊಲೀಸ್ನವರು ತೀರ್ಮಾನ ಮಾಡ್ತಾರೆ. ಪೊಲೀಸ್ನವರು ಕೋರ್ಟಿಗೆ ಚಾರ್ಜ್ ಶೀಟ್ ಹಾಕುವವರೆಗೂ ನಾವು ತೆಪ್ಪಗಿದ್ದು ಚಾರ್ಜ್ ಶೀಟ್ ಹಾಕಿ ಅವರಿಗೆ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಾದ ಮೇಲೆ ನಾವು ಇದನ್ನು ಪೋಸ್ಟ್ ಮಾರ್ಟಮ್ ಮಾಡೋದು ಒಳ್ಳೆಯದು. ಖಂಡಿತವಾಗ್ಲೂ ಸರ್, ದರ್ಶನ್ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಆಗಿಲ್ವಾ ಅನ್ನೋದು ಸೆಕೆಂಡ್ರಿ. ಅವರು ಅಪರಾಧಿನೋ ಆರೋಪಿಯೋ ನಿರಪರಾಧಿನೋ ಅವೆಲ್ಲ ಸೆಕೆಂಡ್ರಿ ಸರ್, ಅವೆಲ್ಲವೂ ಬದಿಗಿಡೋಣ. ಆದರೆ ಇಡೀ ಪ್ರಕರಣವನ್ನು ಅವಲೋಕಿಸಿದಾಗ ನಮಗೆ ಮೇಲ್ನೋಟಕ್ಕೆ ಎದ್ದು ಕಾಣ್ತಕ್ಕಂಥದ್ದು ಇದರ ಎಲ್ಲದರ ಒಂದು ಸೂತ್ರಧಾರಿ ಅಥವಾ ಸೆಂಟರ್ ಆಫ್ ಅಟ್ರಾಕ್ಷನ್ನು ಅಥವಾ ನಾವು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ನಾವೇನಂತೀವಿ ಸಿನಿಮಾಗೆ, ಆ ಥರ ಎಲ್ಲಕ್ಕೂ ಕಾರಣಕರ್ತರು ದರ್ಶನ್ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲ, ನನಗೆ ಗೊತ್ತಾಗ್ತಿಲ್ಲ. ಇದು ಮ್ಯಾನಿಪ್ಯುಲೇಟ್ ಅಂತ ಹೇಳ್ತಾರಲ್ಲ, ಏನಂತಾರೆ, ಕ್ರಿಯೇಟ್ ಮಾಡಿರೋದು. ಈಗ ನಿಮ್ಮನ್ನು ನಾನು ಕೊಲೆಗಾರ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ನಾನು ಬೇಕಾದಷ್ಟು ಖರ್ಚು ಮಾಡಿಬಿಟ್ಟು ನಿಮ್ಮನ್ನು ಕೊಲೆಗಾರ ಮಾಡ್ತೀನಿ. ನನಗೆ ಗೊತ್ತಿದೆ ನಾನು ಏನು ಮಾಡಬೇಕು ಅಂತ ಗೊತ್ತಿದೆ. ನಿಮ್ಮನ್ನು ಕೊಲೆಯಲ್ಲಿ ಹೇಗೆ ಸಿಲಿಸಬೇಕು ಅನ್ನೋದು ನನಗೆ ಗೊತ್ತಿದೆ. ಯಾಕೆ ನೀವು ಈ ದಾರಿಯಲ್ಲಿ ಯೋಚನೆ ಮಾಡ್ತಿಲ್ಲ? ದರ್ಶನ್ ಒಬ್ಬ ವಿದ್ಯಾವಂತ, ಕಲ್ತಿರೋರು, ವಿದ್ಯೆ ಇದೆ, ತುಂಬ ಕೆಳಸ್ತರದಿಂದ ಮೇಲೆ ಬಂದಂಥವರು. ಅವರೇನು ದಿಢೀರ್ ಶ್ರೀಮಂತರಾದವರಲ್ಲ, ದಿಢೀರ್ ಕಾರ್ ತೊಗೊಂಡವರಲ್ಲ, ದಿಢೀರ್ ಕೋಟ್ಯಾಧಿಪತಿ ಆದವರಲ್ಲ. ಪ್ರತಿಯೊಂದು ಹಂತವನ್ನು ಕಷ್ಟಪಟ್ಟು ಮೇಲೆ ಏರಿದವರು. ಇಂಥ ಒಬ್ಬ ಮನುಷ್ಯ, ಇಂಥ ಒಬ್ಬ ವಿದ್ಯಾವಂತ ಕೊಲೆ ಮಾಡೋದಕ್ಕೂ ಸಾಧ್ಯನಾ ಅನ್ನೋದನ್ನು ಯಾಕೆ ಯೋಚನೆ ಮಾಡ್ತಿಲ್ಲ ಯಾರು? ಆಯ್ತು ಸರ್, ಮುಂದಿನ ದಿನಗಳಲ್ಲಿ ಇವೆಲ್ಲಗಳಿಗೂ ಉತ್ತರ ಸಿಗುತ್ತೆ ಅಂತ ಭಾವಿಸ್ತೀನಿ. ಒಬ್ಬ ಸ್ಟಾರ್ ಆದಂಥವರು ಸಾರ್ವಜನಿಕ ವೇದಿಕೆಗಳಲ್ಲಿ ಮಾತನಾಡಬೇಕಾದ್ರೆ ಮಾತಿನ ವೈಖರಿ ಹೇಗಿರಬೇಕು, ತುಂಬ ಪ್ರಬುದ್ಧವಾಗಿರಬೇಕಾಗುತ್ತೆ. ನಮ್ಮನ್ನು ಸುಮಾರು ಒಂದು ಲಕ್ಷಾಂತರ ಮಂದಿ, ಸಾವಿರಾರು ಮಂದಿ ಕಣ್ಣುಗಳು ಕಿವಿಗಳು ನಮ್ಮನ್ನು ನೋಡ್ತೀವಿ, ಆಲಿಸ್ತೀವಿ ಅಂತಕ್ಕಂಥ ಒಂದು ಸಣ್ಣ ಒಂದು ಸೆನ್ಸ್ ಇರಬೇಕಾಗುತ್ತೆ. ಅವೆಲ್ಲವನ್ನು ಬಿಟ್ಟು ಸಾಕಷ್ಟು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಬಾಯ್ತಪ್ಪಿನಿಂದ ನಾಲಿಗೆ ಜಾರಿ ಒಂದಷ್ಟು ಅಚಾತುರ್ಯದ ಮಾತುಗಳನ್ನು ಆಡಿ ವಿವಾದಗಳಿಗೆ ಸಿಲುಕೊಂಡಿರ್ತಕ್ಕಂಥ ನಿದರ್ಶನಗಳು ಕೂಡ ಇದ್ದಾವೆ. ಅವುಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ನಾನು ಈ ತಾನೇ ಹೇಳಿದೆ, ದರ್ಶನ್ ಅವರು ವಿದ್ಯಾವಂತ, ಕೆಳಸ್ತರದಿಂದ ಮೇಲೆ ಬಂದವರೇ ಹೊರತು ದಿಢೀರ್ ಶ್ರೀಮಂತರಾದವರಲ್ಲ. ಹಾಗೆ ಅವರು ದಿಢೀರ್ ಮಾತುಗಾರ ಆದವರು ಅಲ್ಲ. ಈಗ ಒಂದು ವೇದಿಕೆ ಹತ್ತಿ 4 ಜನರಿಗೆ ಒಂದು 4 ಒಳ್ಳೆ ಮಾತು ಹೇಳಬೇಕು ಅಂದರೆ ಅವರು ಮಾತುಗಾರ ಆಗಿರಬೇಕು. ಮಾತುಗಾರ ಆಗಿದ್ದರೆ ಮಾತ್ರ ಶಬ್ದಗಳು ಸ್ಫುರಿಸೋಕ್ಕೆ ಸಾಧ್ಯ ಆಗುತ್ತೆ. ಅದು ಅಲ್ಲದೆ ತನ್ನ ಜೊತೆ ಇರುವವರಲ್ಲಿ ಯಾರಾದರೂ ಮೇಲ್ಮಟ್ಟದವರು, ಚೆನ್ನಾಗಿ ಕಲ್ತಿರೋರು, ಚೆನ್ನಾಗಿ ತಿಳಿದಿರುವವರು, ಒಂದು 4 ಮಾತು ಒಳ್ಳೆ ಮಾತನ್ನು ವೇದಿಕೆಯಲ್ಲಿ ಹತ್ತಿ ಹೇಗೆ ಮಾತಾಡಬೇಕು ಅನ್ನೋದನ್ನು ಹೇಳಿಕೊಡುವಂಥವರು ತನ್ನ ಜೊತೆಯಲ್ಲಿ ಇದ್ದಿದ್ದರೆ ದರ್ಶನ್ ಸರ್ ಆ ಥರ ಮಾತಾಡೋಕ್ಕೆ ಸಾಧ್ಯ ಇರಲಿಲ್ಲ.